ಹಲೋ ಗೆಳೆಯರೇ, ನಮ್ಮ ಲಾಯ್ಕ್ಸ್ ಪ್ರಸ್ತುತಪಡಿಸುತ್ತಿರುವ ಕನ್ನಡದಲ್ಲಿ ದ ಹಿಂದೂ ವಿಶ್ಲೇಷಣೆಗೆ ಸ್ವಾಗತ. ಇವತ್ತು ನಾವು ನವೆಂಬರ್ 15, 2022ರ ಹಿಂದೂ ವಿಶ್ಲೇಷಣೆಯನ್ನು ನೋಡಲಿದ್ದೇವೆ. ಇವತ್ತಿನ ಮೊದಲನೇ ಆರ್ಟಿಕಲ್ ಅಟೋಮಿಕ್ ಎನರ್ಜಿ, ಹೈಡ್ರೋಜನ್ ಪವರ್, ಇಂಡಿಯಾಸ್ ನೆಟ್ ಝೀರೋ ಪ್ಲಾನ್. ಈ ಆರ್ಟಿಕಲನ್ನು ಸಿಲಾಬಸ್ಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನ್ ಹಾಗೂ GS ಪೇಪರ್ 3 ನಡಿನಲ್ಲಿ ನೋಡಿದಾಗ ಕ್ಲೈಮೇಟ್ ಚೇಂಜ್ಗೆ ಕನೆಕ್ಟ್ ಮಾಡುವಂಥದ್ದು. ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ, COP27ನಲ್ಲಿ ನಡೀತಾ ಇರುವಂತಹ ಡಿಸ್ಕಷನಲ್ಲಿ ಭಾರತದ ಒಂದು ಪ್ರಪೋಸಲನ್ನು ನಾವು ನೋಡಬೇಕಾಗಿದೆ. ಭಾರತ ಹೇಗೆ ಲಾಂಗ್ ಟರ್ಮ್ ಅಪ್ರೋಚನ್ನು ಹೊಂದಿದೆ, ಲೋ ಎಮಿಷನ್ ತರೋದಕ್ಕೋಸ್ಕರ ಲೋ ಎಮಿಷನ್ ಡೆವಲಪ್ಮೆಂಟ್ ಸ್ಟ್ರಾಟಜಿಗೆ ಸಂಬಂಧಪಟ್ಟಂತೆ ಲಾಂಗ್ ಟರ್ಮಲ್ಲಿ ಯಾವ ರೀತಿಯಂಥ ಪ್ಲ್ಯಾನನ್ನು ಹಾಕ್ಕೊಂಡಿದೆ. ಇದು ಆಲ್ರೆಡಿ ನಾವು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಕ್ಲೈಮೇಟ್ ಫಂಡನ್ನು ಡೆವಲಪ್ಡ್ ಕಂಟ್ರೀಸ್ಗಳು ಕೊಡಬೇಕು, ಸರಿಸುಮಾರು 6ರಿಂದ 11 ಟ್ರಿಲಿಯನ್ ಅಷ್ಟು ಅಮೌಂಟ್ನ ಅವಶ್ಯಕತೆ ಇರುತ್ತೆ ಅನ್ನೋದ್ರ ಬಗ್ಗೆ ನೋಡಿದ್ವಿ. ಸೊ ಇವಾಗ ಭಾರತದ ಒಂದು ಸ್ಟ್ರಾಟಜಿ ಯಾವ ರೀತಿಯಾಗಿದೆ, ಇದು ಹೇಗೆ ಫೋಕಸ್ ಮಾಡುತ್ತೆ ಕ್ಲೈಮೇಟ್ ಚೇಂಜನ್ನು ತಡೆಗಟ್ಟೋದ್ರಲ್ಲಿ ಅನ್ನೋದ್ರ ಬಗ್ಗೆ ಹೇಳಿದ್ದಾರೆ. ಸೊ 2015ರಲ್ಲಿ ಇರುವಂತಹ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಜಾಗತಿಕ ತಾಪಮಾನ ಅಥವಾ ಗ್ಲೋಬಲ್ ಟೆಂಪ್ರೇಚರನ್ನು ತಡೆಗಟ್ಟಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಈ ಒಂದು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂಥ ಕಾನ್ಫರೆನ್ಸ್ ಅಡಾಪ್ಟ್ ಮಾಡಿಕೊಂಡಿತ್ತು. ಸರಿಸುಮಾರು 2 ಡಿಗ್ರಿ ಸೆಲ್ಸಿಯಸ್ ಅಷ್ಟು ರಿಡಕ್ಷನ್ ಆಗಬೇಕು ಟೆಂಪ್ರೇಚರ್, ಅಥವಾ 1 ಡಿಗ್ರಿ ಸೆಲ್ಸಿಯಸ್. ಸೊ ಟಾರ್ಗೆಟ್ ಏನಿದೆ 2 ಡಿಗ್ರಿ ಸೆಲ್ಸಿಯಸ್ ಕಡಿಮೆ ಆಗಬೇಕು, ಆದರೆ ಪ್ರಿಫರೇಬಲಿ 1.5 ಡಿಗ್ರಿ ಸೆಲ್ಸಿಯಸ್ಸು ಕಡಿಮೆ ಆಗಬೇಕು ಅನ್ನೋರುವಂಥ ಒಂದು ಟಾರ್ಗೆಟನ್ನು ಇದು ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಗೆ ಕಂಪೇರ್ ಮಾಡಿ ಹೇಳೋದ್ರ ಪ್ರಕಾರ. ಸೊ ಈ ಒಂದು ಟಾರ್ಗೆಟನ್ನು ರೀಚ್ ಆಗಲಿಕ್ಕೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಥವಾ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತಹ ಕಾನ್ಫರೆನ್ಸನ್ನು ಕಂಡಕ್ಟ್ ಮಾಡ್ತಾ ಬಂದಿದೆ. ಈ ಮೊದಲು ಡೆವಲಪ್ಡ್ ಕಂಟ್ರೀಸ್ಗಳು ಸಹ ಕಾಂಟ್ರಿಬ್ಯೂಷನ್ ಮಾಡಬೇಕು ಅನ್ನುವಂಥದ್ದನ್ನು ನೋಡಿದ್ವಿ. ಮೊದಲು ಸರಿಸುಮಾರು $100 ಬಿಲಿಯನ್ ಅಷ್ಟು ಪ್ರತಿ ಡೆವಲಪ್ಡ್ ಕಂಟ್ರೀಸ್ಗಳು ಸೇರಿಕೊಂಡು ಕಾಂಟ್ರಿಬ್ಯೂಷನನ್ನು ಮಾಡಬೇಕು. ಇದರಿಂದ ಡೆವಲಪಿಂಗ್ ಕಂಟ್ರೀಸ್ಗಳು ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಂತೆ ಸ್ಟ್ರಾಟಜೀಸ್ಗಳನ್ನು ಹಾಕೋಬೋದು, ಜೊತೆಗೆ ಅವರು ಸಹ ಡೆವಲಪ್ ಆಗ್ಬೋದು ಅನ್ನುವಂಥದ್ದನ್ನು. ಸೊ ಇವಾಗ ಇಲ್ಲಿ ಡಿಸ್ಕಸ್ ಮಾಡಿರುವಂತಹ ಒಂದು ಪಾಯಿಂಟ್ ಅಂತಂದರೆ, ಭಾರತ ಹೇಗೆ ತನ್ನ ಒಂದು ಪ್ರಪೋಸಲನ್ನು ಕೊಟ್ಟಿದೆ, ಲಾಂಗ್ ಟರ್ಮ್ ಸ್ಟ್ರಾಟಜಿಯನ್ನು ಯಾವ ರೀತಿಯಾಗಿ ಹಾಕ್ಕೊಂಡಿದೆ ಅನ್ನೋದ್ರ ಬಗ್ಗೆ. ಸೊ ಬೇಸಿಕಲಿ ಭಾರತ ಇವತ್ತು ಹೈಡ್ರೋಜನ್ನನ್ನು ಅಥವಾ ಹೈಡ್ರೋಜನ್ ಮಿಷನ್ ಅಂತ ಏನು ಹೇಳ್ತೀವಲ್ಲ, ನ್ಯಾಷನಲ್ ಲೆವೆಲಲ್ಲಿ ಹಾಕ್ಕೊಂಡಿರುವಂಥ ಈ ಒಂದು ಹೈಡ್ರೋಜನ್ ಮಿಷನ್ ಬಗ್ಗೆ ಹೆಚ್ಚಿನ ಒಂದು ಟಾರ್ಗೆಟ್. ಇದರಿಂದ ನಮ್ಮ ರಿನ್ಯೂಯಬಲ್ ಎನರ್ಜಿ ರಿಸೋರ್ಸ್ ಹೆಚ್ಚಾಗುತ್ತೆ. ಸೊ ಎಮಿಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಹಾಕ್ಕೊಂಡಿರುವಂಥ ಟಾರ್ಗೆಟ್, ಜೊತೆಗೆ ನ್ಯೂಕ್ಲಿಯರ್ ಕೆಪಾಸಿಟಿಯನ್ನು ಎನ್ಹ್ಯಾನ್ಸ್ ಮಾಡೋದಾಗಲಿ, ಹಾಗೂ ಇಥೆನಾಲ್ ಬ್ಲೆಂಡಿಂಗನ್ನು ಎನ್ಹ್ಯಾನ್ಸ್ ಮಾಡೋದಾಗಲಿ, ಮತ್ತು ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮಲ್ಲಿ ತರುವಂಥದ್ದು. ಸೊ ಈ ಎಲ್ಲ ಟಾರ್ಗೆಟ್ಸ್ಗಳನ್ನು ನೋಡ್ಕೋಬೋದು. ಸೊ ನ್ಯಾಷನಲ್ ಹೈಡ್ರೋಜನ್ ಮಿಷನನ್ನು 2021ರಲ್ಲಿ ಲಾಂಚ್ ಮಾಡಿದ್ದಾರೆ. ಗ್ರೀನ್ ಹೈಡ್ರೋಜನ್ ಹಬ್ ಆಗಿ ಭಾರತವನ್ನು ಕನ್ವರ್ಟ್ ಮಾಡೋದಕ್ಕೋಸ್ಕರ ಈ ಒಂದು ಪ್ರೋಗ್ರಾಮ್ ಹೆಲ್ಪ್ ಆಗುತ್ತೆ, ಜೊತೆಗೆ ನಮ್ಮ ಒಂದು ಲಾಂಗ್ ಟರ್ಮ್ ಸ್ಟ್ರಾಟಜಿನಲ್ಲಿ ಸಹಾಯವಾಗುವಂಥದ್ದು. ನ್ಯೂಕ್ಲಿಯರ್ ಕೆಪಾಸಿಟಿಯನ್ನು ಸಹ ಇನ್ಕ್ರೀಸ್ ಮಾಡುವುದಾಗಿ 2032ರಲ್ಲಿ ಟಾರ್ಗೆಟನ್ನು ಹಾಕ್ಕೊಂಡಿದೆ. ಈಗಿರುವಂತಹ ಒಂದು ಕೆಪಾಸಿಟಿಗಿನೂ 3 ಫೋಲ್ಡ್ ಕೆಪಾಸಿಟಿಯನ್ನು ಇನ್ಕ್ರೀಸ್ ಮಾಡಬೇಕು ಅನ್ನುವಂಥ ಒಂದು ಟಾರ್ಗೆಟ್. ಜೊತೆಗೆ ಇಥೆನಾಲ್ ಬ್ಲೆಂಡಿಂಗ್ ಅಂದರೆ, ಇವಾಗ ನಾವು ಪೆಟ್ರೋಲಿಯಂ ಪ್ರಾಡಕ್ಟನ್ನು ಯೂಸ್ ಮಾಡ್ತೀವಿ. 1 ಲೀಟರ್ ಪೆಟ್ರೋಲಿಯಂ ಇತ್ತಂದರೆ ಅದರಲ್ಲಿ 10% ಪೆಟ್ರೋಲನ್ನು ಆ್ಯಡ್ ಮಾಡಿರ್ತಾರೆ. ಈ ಒಂದು ಟಾರ್ಗೆಟನ್ನು 20%ಗೆ ಇನ್ಕ್ರೀಸ್ ಮಾಡೋದು. ಸೊ ಮೊದಲು 100% ಪೆಟ್ರೋಲಿಯಮನ್ನು ನಾವು ಯೂಸ್ ಮಾಡುವಾಗ ಎಷ್ಟು ಕಾರ್ಬನ್ ಎಮಿಷನ್ ಆಗುತ್ತಲ್ಲ, ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಿರುತ್ತಲ್ಲ, ಅದಕ್ಕಿಂತನೂ 10% ಅಥವಾ 20% ರಿಡಕ್ಷನ್ ಮಾಡುವಂಥದ್ದು. ಸೊ ಇದರಿಂದ ಎನ್ವಿರಾನ್ಮೆಂಟ್ಗೆ ನಾವು ಮಾಡ್ತಕ್ಕಂಥ ಕಾರ್ಬನ್ ಎಮಿಷನ್ ಕಾಂಟ್ರಿಬ್ಯೂಷನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಈ ಒಂದು ಕಾರ್ಬನ್ ಎಮಿಷನನ್ನು ತಡೆಗಟ್ಟಲಿಕ್ಕೆ ಇಥೆನಾಲ್ ಬ್ಲೆಂಡಿಂಗ್ ಟಾರ್ಗೆಟು ಸಹ ಹೆಲ್ಪ್ ಆಗುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಇನ್ನು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ನಾವು ಹೆಚ್ಚಿನ ಬಳಕೆಯನ್ನು ಮಾಡುವಂಥದ್ದು. ಸೊ ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ನಾವು ಪ್ರಮೋಷನ್ ಮಾಡೋದ್ರಲ್ಲಿ ನಾವು ಫೇಮ್ ಪ್ರೋಗ್ರಾಮನ್ನು ನೋಡ್ಬೋದು. ಫೇಮ್ ಪ್ರೋಗ್ರಾಮ್ ನಡಿನಲ್ಲಿ ಫೇಸ್ ವೈಸ್ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ರೀಸೆಂಟಾಗಿಯೂ ಸಹ ಈ ಒಂದು ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆ ಇರುವಂತಹ ಇಶ್ಯೂಸನ್ನು ಫಿಕ್ಸ್ ಮಾಡಲಿಕ್ಕೆ ಸರ್ಕಾರ ಮುಂದಾಗಿದೆ. ಬ್ಯಾಟ್ರೀಸ್ಗಳು ಹೆಚ್ಚಿನ ಒಂದು ಕೆಪಾಸಿಟಿಯನ್ನು ಹೊಂದಬೇಕು, ಜೊತೆಗೆ ಬ್ಯಾಟ್ರೀಸ್ಗಳನ್ನು ಬದಲಾವಣೆ ಮಾಡುವಂಥದ್ದು. ಸೊ ಬೇಗ ಬ್ಯಾಟ್ರೀಸ್ಗಳನ್ನು ರಿಪ್ಲೇಸ್ ಮಾಡೋದ್ರ ಮುಖಾಂತರ ಈ ಚಾರ್ಜಿಂಗ್ನಿಂದ ಆಗ್ತಕ್ಕಂಥ ಡಿಫಿಕಲ್ಟೀಸನ್ನು ಕಡಿಮೆ ಮಾಡಬೇಕು ಅಂತ ಸರ್ಕಾರ ಇವತ್ತು ಮುಂದಾಗಿದೆ. ಹೈ ಕ್ವಾಲಿಟಿ ಇರುವಂತಹ ಬ್ಯಾಟ್ರೀಸನ್ನು
ಮತ್ತೆ ರೀಫಾರ್ಮ್ ಮಾಡ್ತಾ ಇದೆ. ಇದರಿಂದ ಎಲೆಕ್ಟ್ರಿಕಲ್ ವೆಹಿಕಲ್ಸ್ಗಳ ಒಂದು ಡಿಮ್ಯಾಂಡ್ ಹೆಚ್ಚಾಗ್ಬೋದು ಅಥವಾ ಅದನ್ನು ಬಳಕೆ ಮಾಡಲಿಕ್ಕೆ ಜನರು ಮುಂದಾಗ್ತಾರೆ ಅನ್ನುವಂಥದ್ದನ್ನು ನಾವು ಕನ್ಸಿಡರ್ ಮಾಡಬೇಕು. ಸೊ ಲಾಂಗ್ ಟರ್ಮ್ನ ಒಂದು ಅಪ್ರೋಚ್ ಅಂತಂದರೆ ಎಲೆಕ್ಟ್ರಿಕ್ ವೆಹಿಕಲ್ಸಿಂದ ಆಗುವಂತಹ ಒಂದು ಎಮಿಷನನ್ನು ತಡೆಗಟ್ಟುವಂಥದ್ದು. ಸೊ ಇದು ಭಾರತದ ಒಂದು ಸ್ಟ್ರಾಟಜಿ. ಸೊ ಒಟ್ಟಾರೆಯಾಗಿ ಭಾರತದ ಒಂದು ಟಾರ್ಗೆಟ್ ಯಾವ ರೀತಿಯಾಗಿದೆ, ನೆಕ್ಸ್ಟ್ 5 ಇಯರ್ಸಲ್ಲಿ ಭಾರತ ನೆಟ್ ಝೀರೋ ಕಂಡೀಷನನ್ನು ತರಬೇಕು. ಈ ಒಂದು ಜರ್ನಿನಲ್ಲಿ ಟೆಕ್ನಾಲಜಿಯನ್ನು ಹೇಗೆ ಬಳಕೆ ಮಾಡ್ಕೋತಾ ಇದೆ ಅನ್ನೋದ್ರ ಬಗ್ಗೆ ನೋಡಬೇಕು. ಭಾರತದ ಒಂದು ಆಸ್ಪಿರೇಷನ್ ಅಂತ ನೋಡಿದರೆ, ಇವಾಗ ನಾವು ಎಲೆಕ್ಟ್ರಿಕ್ ವೆಹಿಕಲ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಎಲೆಕ್ಟ್ರಿಕ್ ವೆಹಿಕಲ್ಸನ್ನು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮಲ್ಲಿ ನಾವು ತರಬೇಕು. ಇದರೊಂದಿಗೆ ಭಾರತ ಇಥನಾಲ್ ಬ್ಲೆಂಡಿಂಗನ್ನು 20% ಮಾಡುವಂತಹ ಒಂದು ಟಾರ್ಗೆಟನ್ನು 2025 ಇದು ವೆಹಿಕಲ್ಸ್ಗೆ ಸಂಬಂಧಪಟ್ಟಂತೆ ಇರುವಂತಹ ಒಂದು ಟಾರ್ಗೆಟು, ಒಂದು ಇಥನಾಲ್ ಬ್ಲೆಂಡಿಂಗ್ ಮತ್ತು ಈ ವೆಹಿಕಲ್ಸ್. ಸೊ ಈ ಒಂದು ಟಾರ್ಗೆಟನ್ನು ಕನ್ಸಿಡರ್ ಮಾಡ್ಬೋದು. ಹಾಗೂ ಭಾರತದ ಒಂದು ಹೈಡ್ರೋಜನ್ ಸಂಬಂಧಪಟ್ಟಂಥ ಮಿಷನ್, ನ್ಯಾಷನಲ್ ಹೈಡ್ರೋಜನ್ ಮಿಷನ್, ಈ ಒಂದು ಮಿಷನ್ ನಡಿನಲ್ಲಿ ನಾವು ಮಟೀರಿಯಲ್ ಎಫಿಷಿಯನ್ಸಿಯನ್ನು ಹೆಚ್ಚು ಮಾಡಬೇಕು ಮತ್ತು ರೀಸೈಕ್ಲಿಂಗ್ ಆಗುವಂಥ ಕಂಡೀಷನ್. ಸೊ ಇದರಿಂದ ಎಲೆಕ್ಟ್ರಿಫಿಕೇಷನು ಸಹ ಇನ್ಕ್ರೀಸ್ ಆಗುತ್ತೆ. ಸೊ ಭಾರತದ ಒಂದು ಎನರ್ಜಿ ಎಫಿಷಿಯನ್ಸಿ ಇಂಪ್ರೂವ್ ಆಗುವಂಥ ಒಂದು ಕಂಡೀಷನ್ಸನ್ನು ತರಬಹುದು. ಸೊ ಪ್ಯಾಟ್ ಅನ್ನುವಂಥ ಸಿಚುವೇಶನ್, ಪರ್ಫಾರ್ಮ್, ಅಚೀವ್ ಆ್ಯಂಡ್ ಟ್ರೇಡ್, ಈ ಒಂದು ಸ್ಕೀಮ್ ನಡಿನಲ್ಲಿ ನಾವು ಹೆಚ್ಚಿನ ಎನರ್ಜಿ ಎಫಿಷಿಯನ್ಸಿಯನ್ನು ತರ್ತಾರೆ. ಅಂದರೆ ಎನರ್ಜಿಗೆ ಸಂಬಂಧಪಟ್ಟಂತೆ ಪ್ರೊಡಕ್ಷನನ್ನು ಮಾಡೋದು, ಸೊ ಒಳ್ಳೆ ಪರ್ಫಾರ್ಮೆನ್ಸನ್ನು ತೋರಿಸೋದು, ಜೊತೆಗೆ ಇದರ ಒಂದು ಟಾರ್ಗೆಟನ್ನು ರೀಚ್ ಮಾಡ್ಕೋಬೇಕು. ನೆಕ್ಸ್ಟ್ ಇದನ್ನು ಟ್ರೇಡ್ ಮಾಡಬೇಕು. ಸೆಲ್ಫ್ ಸಫಿಷಿಯನ್ಸಿಯನ್ನು ಹೊಂದಾದಮೇಲೆ ನಾವು ಬೇರೆ ಕಂಟ್ರಿಗೆ ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ಟ್ರೇಡನ್ನು ಮಾಡುವಂಥದ್ದು. ಸೊ ಪರ್ಫಾರ್ಮ್, ಅಚೀವ್ ಆ್ಯಂಡ್ ಟ್ರೇಡ್, ಪ್ಯಾಟ್ ಅನ್ನುವಂಥದ್ದನ್ನು ನೋಡ್ಬೋದು. ಇದೆಲ್ಲ ಎನರ್ಜಿ ಎಫಿಷಿಯನ್ಸಿಗೆ ಸಂಬಂಧಪಟ್ಟಂತೆ. ಇನ್ನು ಫಾರೆಸ್ಟ್ ಕವರನ್ನು ಇನ್ಕ್ರೀಸ್ ಮಾಡೋದ್ರ ಮುಖಾಂತರ ನೆಟ್ ಕಾರ್ಬನ್ ಸಿಂಕನ್ನು ನೋಡ್ಬೋದು. ಮಿನಿಮಮ್ 15% ಕಾರ್ಬನ್ ಸಿಂಕ್ ಆಗುತ್ತೆ. ಹಾಗಾಗಿ ನಾವು ಫಾರೆಸ್ಟ್ ಅಥವಾ ಟ್ರೀ ಕವರನ್ನು ಎನ್ಹ್ಯಾನ್ಸ್ ಮಾಡ್ತಾ ಬರಬೇಕು. ಕಾರ್ಬನ್ ಡೈಆಕ್ಸೈಡ್ ಎಮಿಷನನ್ನು ಕಂಟ್ರೋಲ್ ಮಾಡಲಿಕ್ಕೆ ಭಾರತ ಹೆಚ್ಚು ಟ್ರೀ ಬೆಳವಣಿಗೆ ಮೇಲೆ ಅಥವಾ ಟ್ರೀ ಕವರ್ ಮೇಲೆ ಫೋಕಸನ್ನು ಮಾಡುವಂಥದ್ದು. ನಾವು NDC ನಡಿನಲ್ಲಿರ್ತಕ್ಕಂಥ ಕಮಿಟ್ಮೆಂಟನ್ನು ನೋಡಿದರೆ, ಭಾರತದ ಒಂದು ಕಮಿಟ್ಮೆಂಟು 2.5 to 3 ಟನ್ನಷ್ಟು ಎನ್ಹ್ಯಾನ್ಸ್ ಆಗಿದೆ. ಕಾರ್ಬನ್ ಸಿಕ್ವಿಸ್ಟ್ರೇಷನ್ ಏನಿದೆಯಲ್ಲ, ಫಾರೆಸ್ಟ್ ಕವರ್ ಅಥವಾ ಟ್ರೀ ಕವರನ್ನು ತರಲಿಕ್ಕೆ ಹಾಕ್ಕೊಂಡಿರುವಂಥ ಒಂದು ಟಾರ್ಗೆಟ್ ಅಂತಂದರೆ 2030 ಒಳಗಾಗಿ 2.5 to 3 ಬಿಲಿಯನ್ ಟನ್ಸಷ್ಟು ಫಾರೆಸ್ಟ್ ಕವರ್. ಸೊ ಇದರಿಂದ ಭಾರತ ಒಂದು ಕಾರ್ಬನ್ ಸಿಂಕನ್ನು ಎನ್ಹ್ಯಾನ್ಸ್ ಮಾಡುವಂಥದ್ದು. ಸೊ ಭಾರತ ರೀಫಾರೆಸ್ಟೇಷನ್ಗೂ ಸಂಬಂಧಪಟ್ಟಂತೆ ಟಾರ್ಗೆಟನ್ನು ಸಹ ಹಾಕ್ಕೊಂಡಿದೆ ಅನ್ನುವಂಥದ್ದು. NDC ನಡಿನಲ್ಲಿ ನಾವು ನೋಡಿದಾಗ, ಇವಾಗ ನಮ್ಮ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನ್ ಹೆಚ್ಚು ಹೇಗಿದೆ ಅಂದರೆ ಫಾಸಿಲ್ ಫ್ಯೂಯಲ್ಸ್ ಮೇಲೆ ತೋರಿಸುವಂಥ ಒಂದು ಡಿಪೆಂಡೆನ್ಸಿಯನ್ನು ಕನ್ಸಿಡರ್ ಮಾಡಬೇಕು. ಸೊ ಥರ್ಮಲ್ ಪವರ್ ಪ್ಲ್ಯಾಂಟ್ ಅಂತ ನೋಡ್ತೀವಿ, ಇದರಲ್ಲಿ ಕೋಲ್ ಕನ್ಸಂಪ್ಷನ್ ಹೆಚ್ಚಾಗ್ತಾ ಇರುತ್ತೆ. ಇದರಿಂದ ನಾವು ಫಾಸಿಲ್ ಫ್ಯೂಯಲ್ಸನ್ನು ಹೆಚ್ಚು ಬಳಕೆ ಮಾಡ್ಕೋತಾ ಹೋಗ್ತಾ ಇದ್ದೀವಿ. ಈ ಡಿಪೆಂಡೆನ್ಸಿಯನ್ನು ಕಡಿಮೆ ಮಾಡಬೇಕು. ನಮ್ಮ ಎಲೆಕ್ಟ್ರಿಸಿಟಿ ಕನ್ಸಂಪ್ಷನನ್ನು ನಾನ್ ಫಾಸಿಲ್ ಫ್ಯೂಯಲ್ಸನ್ನು ಯೂಸ್ ಮಾಡೋದ್ರ ಮುಖಾಂತರ ರೀಚ್ ಆಗಬೇಕು. ಸರಿಸುಮಾರು 50%, ಇವಾಗ ಮಾಡ್ತಕ್ಕಂಥ ಒಂದು ಡಿಪೆಂಡೆನ್ಸಿಯನ್ನು 50%ಗಾದರೂ ರೆಡ್ಯೂಸ್ ಮಾಡಬೇಕು ಅನ್ನುವಂಥದ್ದನ್ನು ಹಾಕ್ಕೊಂಡಿದೆ. 2030 ಒಳಗಾಗಿ ನಮ್ಮ ಒಂದು ಎಲೆಕ್ಟ್ರಿಸಿಟಿ ಕನ್ಸಂಪ್ಷನು ನಾನ್ ಫಾಸಿಲ್ ಫ್ಯೂಯಲ್ಸ್ನಿಂದ ಬರಬೇಕು ಅನ್ನುವಂಥ ಒಂದು ಟಾರ್ಗೆಟ್. ಹಾಗೂ ನಮ್ಮ ಒಂದು ಎಮಿಷನ್ ಯಾವ ರೀತಿಯಾಗಿದೆ, ಆ ಎಮಿಷನನ್ನು ಕಡಿಮೆ ಮಾಡಬೇಕು ಅಂದರೆ 45% ಟಾರ್ಗೆಟನ್ನು ಹಾಕ್ಕೊಂಡಿದೆ. ನಮ್ಮ ಕಾರ್ಬನ್ ಎಮಿಷನ್ 45%, ಅದು 2005ಗಿಂತಲೂ ಕಡಿಮೆ ಇರುವಂಥ ಒಂದು ಲೆವೆಲನ್ನು ತೆಗೆದುಕೊಂಡಿದೆ. ಇದು ಸಹ ಟಾರ್ಗೆಟು 2030. ಸೊ ಈ ಒಂದು ಟಾರ್ಗೆಟನ್ನು NDC ನಡಿನಲ್ಲಿ ನಾವು ನೋಡ್ಬೋದು. ಸೊ ಇನ್ ಶಾರ್ಟ್ ಹೇಳೋದಾದರೆ, ಭಾರತದ ಈ ಎಲ್ಲ ಲಾಂಗ್ ಟರ್ಮ್ ಸ್ಟ್ರಾಟಜಿ ಗ್ಲೋಬಲ್ ಟೆಂಪ್ರೇಚರನ್ನು ತಡೆಗಟ್ಟುವಂಥದ್ದು. ಟಾರ್ಗೆಟ್ ಏನಿದೆಯಲ್ಲ ಪ್ಯಾರಿಸ್ ಅಗ್ರಿಮೆಂಟಲ್ಲಿ, ಈ ಅಗ್ರಿಮೆಂಟನ್ನು ರೀಚ್ ಮಾಡುವಂಥದ್ದು, ನೆಟ್ ಝೀರೋ ಎಮಿಷನನ್ನು ತರಬೇಕು ಅನ್ನುವಂಥ ಒಂದು ಟಾರ್ಗೆಟನ್ನು ಹಾಕ್ಕೊಂಡಿದೆ. ಹಾಗೂ ಈ ಎಲ್ಲ ಟಾರ್ಗೆಟನ್ನು ರೀಚ್ ಆಗಲಿಕ್ಕೆ ಇದು ಪ್ರಮೋಟ್ ಮಾಡ್ತಾ ಇರುವಂಥದ್ದು ಕ್ಲೈಮೇಟ್ ಫೈನಾನ್ಸನ್ನು ಇನ್ಕ್ರೀಸ್ ಮಾಡಬೇಕು. ಡೆವಲಪ್ಡ್ ಕಂಟ್ರೀಸ್ಗಳು ಕಾಂಟ್ರಿಬ್ಯೂಷನನ್ನು ಮಾಡೋದ್ರ ಮುಖಾಂತರ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಸಹಕಾರಿಯಾಗುತ್ತೆ ಅನ್ನೋದ್ರ ಬಗ್ಗೆಯೂ ಸಹ ಪ್ರಪೋಸಲನ್ನು ನೀಡ್ತಾ ಇದೆ ಅಥವಾ ಈ ಒಂದು ಕಾನ್ಫರೆನ್ಸಲ್ಲಿ ಒತ್ತನ್ನು ಕೊಡ್ತಾ ಇದೆ. ಸೊ ಇಷ್ಟು ಇನ್ಫಾರ್ಮೇಷನ್ನು ಈ ಒಂದು ಆರ್ಟಿಕಲಿಂದ ತಿಳಿದಿರಬೇಕು. ಇದು ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಎಕ್ಸಾಮಿನೇಷನಲ್ಲಿ ಕ್ವಶನನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಪ್ರಿಲಿಮ್ಸಲ್ಲೂ ಸಹ ಕ್ವಶನ್ಸನ್ನು ಕೇಳಬಹುದು ಅಥವಾ ಮೇನ್ಸಲ್ಲೂ ಸಹ ನೀವು ಡೈಮೆನ್ಷನ್ಸಲ್ಲಿ ಎಲ್ಲ ಟಾರ್ಗೆಟ್ಸ್ಗಳನ್ನು ನೀವು ಬಳಕೆ ಮಾಡ್ಕೋಬೋದು. ಭಾರತ ಹೇಗೆ ಅಚೀವ್ ಮಾಡ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಎಲ್ಲ ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ. ನಿಮಗೆ ಇಲ್ಲಿ ಒಂದು ಕ್ವಶನನ್ನು ಕೇಳೋದಾದರೆ,
COP27 ಎಲ್ಲಿ ನಡೀತಾ ಇದೆ, ಸೊ ಯಾವ ಲೊಕೇಶನಲ್ಲಿ ನಡೀತಾ ಇದೆ, ಪ್ಲೇಸ್ ಇಂಪಾರ್ಟೆಂಟ್ ಇರೋದ್ರಿಂದ ಆ ಪ್ಲೇಸ್ನ ನೇಮನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ಪ್ರೊಜೆಕ್ಟ್ ಟು ಟ್ರ್ಯಾಕ್ ಸ್ಮಾಲ್ ಫಿಶಿಂಗ್ ವೆಸಲ್ಸ್ ನೌ ಮೇಕ್ಸ್ ಪ್ರೋಗ್ರೆಸ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 3 ನಡಿನಲ್ಲಿ ಸೆಕ್ಯೂರಿಟಿ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಅದರಲ್ಲೂ ಕೋಸ್ಟಲ್ ಸೆಕ್ಯೂರಿಟಿ ಸ್ಪೆಸಿಫಿಕಲಿ ನಾವು ಕನೆಕ್ಟ್ ಮಾಡ್ಕೋಬೋದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಯಾವ ರೀತಿಯಾಗಿದೆ ಅಂತಂದರೆ, ಕೋಸ್ಟಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ ತಮಿಳುನಾಡು ಒಂದು ಪ್ರಾಜೆಕ್ಟನ್ನು ತೆಗೆದುಕೊಂಡಿದೆ. ಈ ಮೊದಲಿರುವಂತಹ ಪ್ರಾಜೆಕ್ಟಿಗೆ ಅಪ್ಡೇಷನನ್ನು ಕೊಡ್ತಾ ಇದೆ ಅನ್ನುವಂಥದ್ದು. ಸೊ ಏನಿದೆ ಮೊದಲಿರುವಂಥ ಪ್ರಾಜೆಕ್ಟು, ಕೋಸ್ಟಲ್ ಸೆಕ್ಯೂರಿಟಿಗೆ ಸಂಬಂಧಪಟ್ಟಂತೆ 26/11 ಆಗಿರುವಂತಹ ಮುಂಬೈ ಅಟ್ಯಾಕಿಂದಾಗಿ ಕೋಸ್ಟಲ್ ಸೆಕ್ಯೂರಿಟಿಯನ್ನು ಭಾರತ ಟೈಟ್ ಮಾಡಿದೆ. ಆಟೋಮೆಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮ್ನ ಮುಖಾಂತರ 2008ರಿಂದ ಟೆರರಿಸ್ಟ್ ಅಟ್ಯಾಕನ್ನು ಈ ಒಂದು ಕೋಸ್ಟಲ್ ಏರಿಯಾದಿಂದ ಆಗದೇ ಇರುವಂತೆ ತಡೆಗಟ್ಟೋದಕ್ಕೋಸ್ಕರ ಯಾವುದೇ ಒಂದು ವೆಸಲ್ಸ್ ಅಂದರೆ 20 ಮೀಟರ್ಸ್ಗಿಂತ ಹೆಚ್ಚಿರ್ತಕ್ಕಂಥ ಒಂದು ವೆಸಲ್, ಇವಾಗ ಬೋಟನ್ನು ತೆಗೆದುಕೊಳ್ಳಿ ಅಥವಾ ಶಿಪ್ಪನ್ನು ತೆಗೆದುಕೊಂಡಾಗ ಯಾವುದೇ ಒಂದು ಮಟೀರಿಯಲ್ಲು ವಾಟ್ರಲ್ಲಿ ಫ್ಲೋ ಆಗ್ತಾ ಇರುವಂಥ ಒಂದು ಕಂಡೀಷನ್ಗೆ ಜನರಲ್ ಆಗಿ ಅಥವಾ ಹೋಲಿಸ್ಟಿಕ್ ಆಗಿ ವೆಸಲ್ಸ್ ಅಂತ ಕರೀತಾರೆ. ಸೊ ಈ ಒಂದು ವೆಸಲ್ಸ್ನ ಲೆಂತ್ ಏನಿದೆಯಲ್ಲ 20 ಮೀಟರ್ಸ್ ಇದ್ದಾಗ ಅದಕ್ಕೆ ಕಂಪಲ್ಸರಿಲಿ ನಾವು ಆಟೋಮೆಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮನ್ನು ಸೆಟಪ್ ಮಾಡಬೇಕು. ಸೊ ಅದರ ಒಂದು ಮೂಮೆಂಟ್ ಅಥವಾ ಅದರ ಒಂದು ಚಲನವಲನವನ್ನು ಅದ್ರ ಬಗ್ಗೆ ಕಂಪ್ಲೀಟಾಗಿ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಅಥವಾ ಟೆರರಿಸ್ಟ್ ಅಟ್ಯಾಕನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ನ್ಯಾಷನಲ್ ಕಮಿಟಿ ಆನ್ ಮ್ಯಾರಿಟೈಮ್ ಮತ್ತು ಕೋಸ್ಟಲ್ ಸೆಕ್ಯೂರಿಟಿ, ಸೊ ನ್ಯಾಷನಲ್ ಲೆವೆಲಲ್ಲಿರುವಂಥ ಈ ಒಂದು ಕಮಿಟಿ ಸೆಟಪ್ ಮಾಡಿದೆ. ಕಂಪಲ್ಸರಿಲಿ ಈ ಒಂದು ಆಟೋಮೆಟಿಕ್ ಐಡೆಂಟಿಫಿಕೇಷನ್ ಸಿಸ್ಟಮನ್ನು ಸೆಟಪ್ ಮಾಡಬೇಕು ಅನ್ನುವಂಥದ್ದು. ಸೊ ಒಟ್ಟಾರೆಯಾಗಿ ಮೊದಲಿರುವಂಥದ್ದು 20 ಮೀಟರ್ಗಿಂತ ಹೆಚ್ಚಿರುವಂತಹ ವೆಸಲ್ಸ್ಗಳಿಗೆ ಹಾಕಬೇಕು ಅಂತ. ಇವಾಗ ಮಾಡಿರುವಂತಹ ಅಪ್ಡೇಷನ್ ಅಂತಂದರೆ 20 ಮೀಟರ್ಸ್ ಕಡಿಮೆ ಇರುವಂತಹ ಬೋಟ್ಸ್ಗಳಿಗೂ ಸಹ ನಾವು ಈ ಒಂದು ಟ್ರಾನ್ಸ್ಪಾಂಡರ್ಸ್ಗಳನ್ನು ಇನ್ಸ್ಟಾಲ್ ಮಾಡಬೇಕು. ಐಡೆಂಟಿಫಿಕೇಷನ್ ಸಿಸ್ಟಮನ್ನು ಅಳವಡಿಸಬೇಕು ಅನ್ನುವಂಥದ್ದಾಗಿ ಟ್ರಾನ್ಸ್ಪಾಂಡರ್ಸ್ಗಳನ್ನು ನಾವು ಇನ್ಸ್ಟಾಲ್ ಮಾಡೋದ್ರ ಮುಖಾಂತರ ನ್ಯಾವಿಗೇಷನ್ ಸಿಸ್ಟಮ್ನಿಂದ ನಾವು ಕಮ್ಯುನಿಕೇಷನನ್ನು ಮಾಡ್ಬೋದು. ಕಮ್ಯುನಿಕೇಷನ್ ಸಿಸ್ಟಮನ್ನು ಎರಡು ಕಡೆಯಿಂದ ಎನ್ಹ್ಯಾನ್ಸ್ ಮಾಡ್ಬೋದು ಅನ್ನೋದಾಗಿ ಇದರ ಒಂದು ಬೆನಿಫಿಟ್. ಸೊ ಇವಾಗ ನಾವು ಹೇಗೆ ವೆರಿಫಿಕೇಷನ್ ಮಾಡಬೇಕು ಅಥವಾ ಕಂಪ್ಲೀಟಾಗಿ ಈ ಒಂದು ವೆಸಲ್ಸ್ಗಳನ್ನು ಹೇಗೆ ನಾವು ಮಾನಿಟರಿಂಗ್ ಮಾಡಬೇಕು ಅನ್ನುವಂಥದ್ದು, ಇದರಿಂದ ನಾವು ಕೋಸ್ಟಲ್ ಸೆಕ್ಯೂರಿಟಿಯನ್ನು ಸರಿದೂಗಿಸ್ಕೋಬೋದು ಅನ್ನುವಂಥದ್ದು. ಹಾಗೂ ಇದರ ಜೊತೆಗೆ ಭಾರತ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಕೋಸ್ಟಲ್ ಡಿಫೆನ್ಸ್ ಎಕ್ಸಸೈಸನ್ನು ಸಹ ಆರ್ಗನೈಸ್ ಮಾಡಿದೆ, ಸಿ ವೆಜಿಲ್ 22. ಸೊ ಇದು ಸಹ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟು. ನೇಮನ್ನು ಮೆನ್ಷನ್ ಮಾಡೋದ್ರ ಮುಖಾಂತರ ಇದು ಏನಕ್ಕೆ ಸಂಬಂಧಪಟ್ಟಿದೆ ಅಂತ ನಿಮಗೆ ಪ್ರಿಲಿಮ್ಸಲ್ಲಿ ಕ್ವಶನ್ಸನ್ನು ಕೊಡ್ಬೋದು. ಇದೆಲ್ಲ ಮುಂಬೈ ಅಟ್ಯಾಕ್ ಆದಮೇಲಿಂದ ತೆಗೆದುಕೊಳ್ತಕ್ಕಂಥ ಭದ್ರತೆ. ಭಾರತ ಈ ಒಂದು ಸಿ ವೆಜಿಲ್ 22 ಎಕ್ಸಸೈಸನ್ನು ಕಂಪ್ಲೀಟ್ 7516 ಕಿಲೋಮೀಟರ್ ಕೋಸ್ಟಲ್ ಏರಿಯಾದಲ್ಲಿ ಕಂಡಕ್ಟ್ ಮಾಡಿದೆ. ಎಕ್ಸ್ಕ್ಲೂಸಿವ್ ಎಕನಾಮಿಕ್ ಝೋನನ್ನು ಇನ್ಕ್ಲೂಡ್ ಮಾಡೋದ್ರ ಮುಖಾಂತರ ಎಲ್ಲ ಕೋಸ್ಟಲ್ ಸ್ಟೇಟ್ಸ್ಗಳು ಇನ್ವಾಲ್ವ್ ಆಗಿರುವಂತೆ ಮತ್ತು ಯೂನಿಯನ್ ಟೆರಿಟರೀಸ್ಗಳು ಸಹ ಇನ್ವಾಲ್ವ್ ಆಗಿರುವಂತೆ, ಮ್ಯಾರಿಟೈಮ್ ಸ್ಟೇಕ್ ಹೋಲ್ಡರ್ಸ್ ಇನ್ವಾಲ್ವ್ ಆಗಿರುವಂಥದ್ದಾಗಲಿ, ಕೋಸ್ಟಲ್ ಕಮ್ಯುನಿಟೀಸ್ಗಳು ಮತ್ತು ಫಿಶಿಂಗ್ ಕಮ್ಯುನಿಟೀಸ್ಗಳು ಸಹ ಪಾರ್ಟಿಸಿಪೇಷನ್ ಮಾಡುವಂತೆ ಈ ಒಂದು ಎಕ್ಸಸೈಸನ್ನು ಕಂಡಕ್ಟ್ ಮಾಡಿದೆ. ಸೊ ಈ ಎಲ್ಲ ಕನ್ಸಿಡ್ರೇಷನನ್ನು ನಾವು ನೋಡಿದಾಗ ಕೋಸ್ಟಲ್ ಸೆಕ್ಯೂರಿಟಿ ಮೇಲೆ ಭಾರತ ಹೇಗೆ ಎಂಫಸೈಸ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ನಾವು ಕನ್ಸಿಡರ್ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ಒಂದು ಕ್ವಶನನ್ನು ಕೇಳೋದಾದರೆ, ಒಟ್ಟಾರೆಯಾಗಿ ನಾವು ಎಷ್ಟು ಕೋಸ್ಟಲ್ ಸ್ಟೇಟ್ಸ್ಗಳನ್ನು ನೋಡ್ತಾ ಇದ್ದೀವಿ? ಸೊ ನಮ್ಮ ಒಂದು ಕೋಸ್ಟಲ್ ಏರಿಯಾ ಟೋಟಲಾಗಿ ಐಲ್ಯಾಂಡ್ಸನ್ನು ಕನ್ಸಿಡರ್ ಮಾಡಿದರೆ 7516 ಕಿಲೋಮೀಟರ್ ಇದೆ. ಇಲ್ಲಿ ಕೇಳಿರುವಂಥ ಕ್ವಶನ್ ಅಂತಂದರೆ ಕೇವಲ ಎಷ್ಟು ಸ್ಟೇಟ್ಸ್ಗಳು ಕೋಸ್ಟಲ್ ರೀಜನಲ್ಲಿ ಬರುತ್ತೆ ಅಥವಾ ಕೋಸ್ಟಲ್ ಸ್ಟೇಟ್ಸ್ಗಳ ಒಂದು ನಂಬರನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಇನ್ನು ಮುಂದಿನ ಆರ್ಟಿಕಲ್, ದ ಸಿಗ್ನಿಫಿಕೆನ್ಸ್ ಆಫ್ ದ ಬಲಿ G20 ಸಮಿಟ್. ಈ ಆರ್ಟಿಕಲನ್ನು ಸಿಲಾಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಇಂಟರ್ನ್ಯಾಷನಲ್ ರಿಲೇಷನಲ್ಲಿ ನಾವು ಕನೆಕ್ಟ್ ಮಾಡುವಂಥದ್ದು. ಸೊ ಆರ್ಟಿಕಲ್ನ ಕಂಟೆಕ್ಸ್ಟ್ ಅಂತಂದರೆ G20 ಕಂಟ್ರಿಗೆ ಸಂಬಂಧಪಟ್ಟಂತೆ ಅಥವಾ ಈ ಒಂದು ಇಂಟರ್ ಗೌರ್ಮೆಂಟಲ್ ಫಾರಮ್ ಅಥವಾ ಗ್ರೂಪಿಂಗ್ಗೆ ಸಂಬಂಧಪಟ್ಟಂತೆ ವಿಷನ್ ಯಾವ ರೀತಿಯಾಗಿದೆ ಅನ್ನೋದ್ರ ಬಗ್ಗೆ ಒಂದು ಅಪ್ಡೇಷನನ್ನು ನಾವು ನೋಡಬೇಕು. ಅಂದರೆ ಲಾಸ್ಟ್ ಮಂತು ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಡಿಸ್ಕಷನ್ ಮಾಡಿದ್ದೀವಿ. ಅಗೇನ್ ಇವಾಗ ನಾವು ಒಂದು ಸರ್ತಿ ರಿವಿಷನನ್ನು ಮಾಡಬೇಕಾಗುತ್ತೆ. ಸೊ G20 ಕಂಟ್ರೀಸ್ ಅಂತಂದರೆ ಇದೊಂದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಇಂಟರ್ ಗೌರ್ಮೆಂಟಲ್ ಫೋರಮ್ ಅಂತ ಕರೀತಾರೆ. ಇದರಲ್ಲಿ ಒಟ್ಟಾರೆಯಾಗಿ 19 ಕಂಟ್ರೀಸ್ಗಳಿದ್ದಾವೆ ಮತ್ತು ಯುರೋಪಿಯನ್ ಯೂನಿಯನ್ ಅಂತ ನೋಡ್ತೇವೆ. ಸೊ ಹಾಗಾಗಿ ಇದನ್ನು G20 ನೇಮಿಂದ ಕರೆಯಲಾಗುತ್ತೆ. ಸೊ ಈ ಒಂದು G20 ಗ್ರೂಪಿಂಗ್ನ ಮೇಜರ್ ಕನ್ಸರ್ನ್ ಏನಿದೆ
ಅಥವಾ ಯಾವ ರೀತಿಯಂಥ ಇಶ್ಯೂಸ್ಗಳನ್ನು ಇದು ಅಡ್ರೆಸ್ ಮಾಡಲಿಕ್ಕೆ ಮುಂದಾಗಿದೆ. ಈ ಒಂದು ಗ್ರೂಪಿಂಗ್ನ ಇಂಟೆನ್ಷನ್ ಏನಿದೆ ಅಂತಂದರೆ ಗ್ಲೋಬಲ್ ಎಕನಾಮಿಯನ್ನು ಫೋಕಸ್ ಮಾಡೋದಾಗಲಿ, ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸ್ಟೆಬಿಲಿಟಿಯನ್ನು ತರುವಂಥದ್ದಾಗಲಿ, ಕ್ಲೈಮೇಟ್ ಚೇಂಜನ್ನು ಮಿಟಿಗೇಷನ್ ಮಾಡೋದಾಗಲಿ ಮತ್ತು ಸಸ್ಟೈನೇಬಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಇನಿಷಿಯೇಟಿವ್ಸನ್ನು ಕೈಗೊಳ್ಳುವಂಥದ್ದು. ಸೊ ಈ ಒಂದು ಗ್ರೂಪಿಂಗ್ನ ಸ್ಥಾಪನೆ ಆಗಿರೋದು 1999 ಈ ಒಂದು ಗ್ರೂಪಿಂಗ್ ಸ್ಟಾರ್ಟ್ ಆಗಿದೆ. ವರ್ಲ್ಡ್ ಎಕನಾಮಿಕ್ ಕ್ರೈಸಿಸ್ನ ಸಂದರ್ಭದಲ್ಲಿ ರೆಸ್ಪಾನ್ಸನ್ನು ತೋರಿಸಲಿಕ್ಕೆ ಈ ಒಂದು ಫೋರಮ್ ಸ್ಟಾರ್ಟ್ ಆಗಿದೆ. 2008ರಿಂದ ಇದು ಪ್ರತಿ ವರ್ಷವೂ ಸಹ ಸಮಿಟನ್ನು ಕಂಡಕ್ಟ್ ಮಾಡ್ತಾ ಬರ್ತಾ ಇದೆ. ಈ ಒಂದು ಸಮಿಟ್ ನಡಿನಲ್ಲಿ ಗೌರ್ಮೆಂಟ್ಸ್ಗಳ ಒಂದು ಹೆಡ್ ಇರ್ತಾರೆ, ಫೈನಾನ್ಸ್ ಮಿನಿಸ್ಟರ್ ಇರ್ತಾರೆ, ಅಥವಾ ಫಾರಿನ್ ಮಿನಿಸ್ಟರ್ಸ್ಗಳನ್ನು ಕನ್ಸಿಡರ್ ಮಾಡ್ತಾರೆ. ಸೊ ಹೈ ರ್ಯಾಂಕಿಂಗ್ ಆಫೀಷಿಯಲ್ಸನ್ನು ಸಹ ಇದರಲ್ಲಿ ಇನ್ಕ್ಲೂಡ್ ಮಾಡುವಂತೆ, ಜೊತೆಗೆ ಯುರೋಪಿಯನ್ ಸೆಂಟ್ರಲ್ ಬ್ಯಾಂಕ್ ಇರ್ಬೋದು ಅಥವಾ ಯುರೋಪಿಯನ್ ಕಮಿಷನ್ಸು ಸಹ ಈ ಒಂದು ಸಮಿಟಲ್ಲಿ ಅಟೆಂಡ್ ಆಗ್ತಾರೆ. G20 ಕಂಟ್ರೀಸ್ಗಳನ್ನು ಸೇರಿಸಿ ಒಟ್ಟಾರೆಯಾಗಿ ಇದರ ಒಂದು ಕಾಂಟ್ರಿಬ್ಯೂಷನ್ ವರ್ಲ್ಡಲ್ಲಿ ಯಾವ ರೀತಿಯಾಗಿದೆ, 85% GDP ಕಾಂಟ್ರಿಬ್ಯೂಷನ್ ಇರುವಂಥದ್ದಾಗಲಿ, 75% ವರ್ಲ್ಡ್ ಟ್ರೇಡು ಈ ಒಂದು G20 ಕಂಟ್ರೀಸ್ಗಳಿಂದ ನಡೆಯುತ್ತೆ. ಟೋಟಲ್ 66 ಪಾಪ್ಯುಲೇಷನನ್ನು ಈ G20 ಕಂಟ್ರೀಸ್ಗಳ ಗ್ರೂಪಿಂಗ್ ಹೊಂದಿದೆ ಅನ್ನುವಂಥದ್ದಾಗಲಿ. ಸೊ ಪೋಸ್ಟ್ ಪ್ಯಾಂಡಮಿಕ್ನ ಸಂದರ್ಭದಲ್ಲಿ ರೀಕವರಿ ತುಂಬ ಇಂಪಾರ್ಟೆಂಟು. ಎಕನಾಮಿ ತುಂಬ ಸ್ಲೋ ಡೌನ್ ಆಗ್ತಾ ಇರೋದ್ರಿಂದ ಫುಡ್ ಸೆಕ್ಯೂರಿಟಿ, ಎನರ್ಜಿ ಕ್ರೈಸಿಸ್ ಇವೆಲ್ಲ ರಷ್ಯಾ ಹಾಗೂ ಉಕ್ರೈನ್ ನಡುವೆ ಇರ್ತಕ್ಕಂಥ ಒಂದು ವಾರ್ನಿಂದ ಹೆಚ್ಚಾಗಿದೆ ಅನ್ನೋದನ್ನು ನಾವು ನೋಡ್ಬೋದು. ಇದನ್ನೆಲ್ಲ ಅಡ್ರೆಸ್ ಮಾಡಲಿಕ್ಕೆ G20 ಕಂಟ್ರೀಸ್ಗಳು ಸಹ ಮುಂದಾಗ್ತಾ ಇದ್ದಾವೆ. ಸೊ ಪ್ರಸ್ತುತ G20 ಸಮಿಟ್ನ ಅಜೆಂಡಾ ಯಾವ ರೀತಿಯಾಗಿದೆ ಅಂದರೆ ರೀಕವರ್ ಟುಗೆದರ್, ರೀಕವರ್ ಸ್ಟ್ರಾಂಗರ್ ಅನ್ನುವಂಥದ್ದು. ಇದೆಲ್ಲ ಪೋಸ್ಟ್ ಪ್ಯಾಂಡಮಿಕ್ ಆದಮೇಲೆ ಮತ್ತು ರಷ್ಯಾ ಹಾಗೂ ಉಕ್ರೈನ್ ಕ್ರೈಸಿಸ್ನಿಂದ ಆಗಿರುವಂಥ ಇಶ್ಯೂಸನ್ನು ತಡೆಗಟ್ಟೋದಕ್ಕೋಸ್ಕರ. ಸೊ ಸ್ಪೆಸಿಫಿಕಲಿ ಫುಡ್ ಹಾಗೂ ಎನರ್ಜಿ ಸೆಕ್ಯೂರಿಟಿಯನ್ನು ತಡೆಗಟ್ಟೋದಾಗಲಿ, ಹೆಲ್ತ್ಗೆ ಸಂಬಂಧಪಟ್ಟಂತೆ ಸ್ಟೆಬಿಲಿಟಿಯನ್ನು ತರಬೇಕು, ಗ್ಲೋಬಲ್ ಲೆವೆಲಲ್ಲಿ ಇನ್ಫ್ರಾಸ್ಟ್ರಕ್ಚರನ್ನು ಸೆಟಪ್ ಮಾಡಬೇಕು, ಇದಕ್ಕೆ ಬೇಕಾಗಿರುವಂಥ ಇನ್ವೆಸ್ಟ್ಮೆಂಟ್ಗಳನ್ನು ಮಾಡೋದಾಗಲಿ, ಡಿಜಿಟಲ್ ಟ್ರಾನ್ಸ್ಫಾರ್ಮೇಷನ್ ಅಥವಾ ಕಾಮರ್ಸ್ ಮೇಲೆ ಹೆಚ್ಚಿನ ಒಂದು ಫೋಕಸ್, ಜೊತೆಗೆ ಕ್ಲೈಮೇಟ್ ಚೇಂಜ್ ಮೇಲೂ ಸಹ ಇದು ಫೋಕಸ್ ಮಾಡುತ್ತೆ. ಕ್ಲೈಮೇಟ್ ಚೇಂಜ್ಗೆ ಇರತಕ್ಕಂಥ ಇಶ್ಯೂಸ್ಗಳನ್ನು, ಅದಕ್ಕೆ ರಿಲೇಟೆಡ್ ಇರುವಂತಹ ಕನ್ಸರ್ನನ್ನು ಸಹ ವ್ಯಕ್ತಪಡಿಸೋದ್ರಲ್ಲಿ ಮುಂದಾಗಿದೆ ಅನ್ನುವಂಥದ್ದನ್ನು ನಾವು ನೋಡ್ಬೋದು. ಸೊ G20 ಗ್ರೂಪಿಂಗ್ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಇರೋದ್ರಿಂದ ಮೆಂಬರ್ ಕಂಟ್ರೀಸ್ಗಳು ಯಾವ ರೀತಿಯಾಗಿದ್ದಾವೆ ಅನ್ನೋದ್ರ ಬಗ್ಗೆ ನೀವು ಒಂದು ಸರ್ತಿ ಗಮನ ಹರಿಸಬೇಕು. ಇಷ್ಟು ಇನ್ಫಾರ್ಮೇಷನು ಈ ಒಂದು ಆರ್ಟಿಕಲಿಂದ ತಿಳಿದಿದ್ರೆ ಸಾಕು. ಇನ್ನು ಮುಂದಿನ ಆರ್ಟಿಕಲ್, ವಾಟ್ ಆರ್ ದ ಹರ್ಡಲ್ಸ್ ಟು ಬಿಲ್ಡಿಂಗ್ ಸ್ಕೂಲ್ಸ್ ಫಾರ್ ಟ್ರೈಬಲ್ಸ್. ಈ ಆರ್ಟಿಕಲನ್ನು ಸಿಲೆಬಸಲ್ಲಿ GS ಪೇಪರ್ 2 ನಡಿನಲ್ಲಿ ಸೋಷಿಯಲ್ ಜಸ್ಟಿಸ್ ಸೆಕ್ಷನಲ್ಲಿ ಕನೆಕ್ಟ್ ಮಾಡುವಂಥದ್ದು. ಆರ್ಟಿಕಲ್ ನಡಿನಲ್ಲಿ ಟ್ರೈಬಲ್ ಪಾಪ್ಯುಲೇಷನ್ಗೆ ಸಂಬಂಧಪಟ್ಟಂತೆ ಸರ್ಕಾರ ಸ್ಟಾರ್ಟ್ ಮಾಡಿರುವಂಥ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ರಿಲೇಟೆಡ್ ಇರುವಂಥ ಇಶ್ಯೂಸನ್ನು ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನು ತೊಂದರೆ ಆಗ್ತಾ ಇದೆ. ಸೊ ಸರ್ಕಾರ ಸರಿಸುಮಾರು 740 ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸನ್ನು ಟ್ರೈಬಲ್ ಸ್ಟೂಡೆಂಟ್ಸ್ಗೋಸ್ಕರ ಸೆಟಪ್ ಮಾಡಬೇಕು ಅನ್ನುವಂಥದ್ದು. ಸಬ್ ಡಿಸ್ಟಿಕ್ ನಡಿನಲ್ಲಿ ಪ್ರತಿ ಸಬ್ ಡಿಸ್ಟಿಕ್ನಲ್ಲೂ ಈ ಮಾಡೆಲ್ ಸ್ಕೂಲ್ಸ್ಗಳನ್ನು ಕಂಡಕ್ಟ್ ಮಾಡುವಂಥದ್ದು. ಸರಿಸುಮಾರು 20,000 ST ಪಾಪ್ಯುಲೇಷನ್ ಇರಬೇಕು, ಅಥವಾ ಒಂದು ಏರಿಯಾದಲ್ಲಿರುವಂತಹ ಟೋಟಲ್ ಪರ್ಸೆಂಟೇಜ್ ನಡಿನಲ್ಲಿ 50% ಆದರೂ ST ಪಾಪ್ಯುಲೇಷನ್ ಇರಬೇಕು. ಈ ಕ್ರೈಟೇರಿಯಾ ಆಧಾರದ ಮೇಲೆ ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳನ್ನು ಸೆಟಪ್ ಮಾಡುವಂಥದ್ದಾಗಿ ಸರ್ಕಾರ ಯೋಜನೆ ಹಾಕ್ಕೊಂಡಿತ್ತು. ಸೊ ಇದನ್ನು ಫಸ್ಟ್ ಟೈಮ್ ಇಂಟ್ರೊಡ್ಯೂಸ್ ಮಾಡಿರುವಂತಹ ಇಯರ್ ಅಂತಂದರೆ 1997-98 ಕ್ವಾಲಿಟಿ ಎಜುಕೇಷನ್ಸನ್ನು ಪ್ರೊವೈಡ್ ಮಾಡಬೇಕು ಅಂತ ಟ್ರೈಬಲ್ ಸ್ಟೂಡೆಂಟ್ಸ್ಗಳಿಗೂ ಸಹ ಇವತ್ತು ನಾವು ಶಿಕ್ಷಣವನ್ನು ಪ್ರೊವೈಡ್ ಮಾಡಬೇಕು. ರೆಸಿಡೆನ್ಷಿಯಲ್ ಫೆಸಿಲಿಟೀಸನ್ನು ತರಬೇಕು. ರಿಮೋಟ್ ಏರಿಯಾಗಳಲ್ಲಿ ಅವ್ರಿಗೆ ಎಜುಕೇಷನ್ ಎಕ್ಸಸ್ ಇರದೇ ಇರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ರೆಸಿಡೆನ್ಷಿಯಲ್ ಮಾಡೆಲನ್ನು ಇಲ್ಲಿ ಸೆಟಪ್ ಮಾಡಬೇಕು ಅನ್ನುವಂಥದ್ದು. ಸೊ ಈ ಒಂದು ಐಡಿಯಾ ನಡಿನಲ್ಲಿ ಭಾರತ ಇವಾಗ ನಾವು ಜವಾಹರ್ ನವೋದಯ ವಿದ್ಯಾಲಯಗಳನ್ನು ನೋಡ್ತೀವಿ, ಕೇಂದ್ರೀಯ ವಿದ್ಯಾಲಯಗಳನ್ನು ನೋಡ್ತೀವಿ. ಇದನ್ನೆಲ್ಲ ಆಧಾರವಾಗಿ ಇಟ್ಟುಕೊಂಡು ಈ ಟ್ರೈಬಲ್ ಏರಿಯಾಗಳಲ್ಲಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳನ್ನು ಸೆಟಪ್ ಮಾಡೋದಾಗಿ ನಾವು ನೋಡ್ಬೋದು. ಹಾಗೂ 2018 ಮತ್ತು 2019 ನ್ಯಾಷನಲ್ ಎಜುಕೇಷನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್ ಅನ್ನುವಂಥದ್ದನ್ನು ನೋಡ್ಬೋದು. ಇದು ನ್ಯಾಷನಲ್ ಲೆವೆಲಲ್ಲಿ ಹಾಗೂ ಸ್ಟೇಟ್ಸ್ ಲೆವೆಲಲ್ಲೂ ಸಹ ಸ್ಟೇಟ್ ಎಜುಕೇಷನ್ ಸೊಸೈಟಿ ಫಾರ್ ಟ್ರೈಬಲ್ ಸ್ಟೂಡೆಂಟ್ಸ್. ಸೊ ಈ ರೀತಿಯಾದಂಥ ಇನ್ಸ್ಟಿಟ್ಯೂಷನ್ಸ್ಗಳನ್ನು ಸೆಟಪ್ ಮಾಡಿದ್ದಾರೆ. ಮತ್ತು ಟ್ರೈಬಲ್ ವಿದ್ಯಾರ್ಥಿಗಳಿಗೆ ಅಥವಾ ಸ್ಕೂಲ್ಸ್ಗೋಸ್ಕರ ಗ್ರ್ಯಾಂಟ್ಸನ್ನು ಮಾಡುವಂತೆ
ಗೈಡ್ಲೈನ್ಸನ್ನು ನಾವು ಯಾವ ಆರ್ಟಿಕಲ್ ನಡಿನಲ್ಲಿ ನೋಡ್ಬೋದು ಅಂತಂದರೆ ಆರ್ಟಿಕಲ್ 275 ಸಬ್ ಕ್ಲಾಸ್ 1 ನಡಿನಲ್ಲಿ ಫಂಡಿಂಗ್ಗೆ ಸಂಬಂಧಪಟ್ಟಂತೆ ಪ್ರೊವಿಷನ್ಸ್ಗಳನ್ನು ನಾವು ನೋಡ್ಬೋದು. ಸೊ ಇದು ಸಂವಿಧಾನಾತ್ಮಕ ಆಗಿರುವಂಥ ಪ್ರೊವಿಷನು ಪ್ರೋಗ್ರಾಮನ್ನು ಹೇಗೆ ಸ್ಟಾರ್ಟ್ ಮಾಡಲಾಯಿತು ಮತ್ತು ಟ್ರೈಬಲ್ ಸ್ಟೂಡೆಂಟ್ಸ್ಗೆ ಮಾಡ್ತಕ್ಕಂಥ ಒಂದು ಬೆನಿಫಿಟ್. ಪ್ರೋಗ್ರಾಮನ್ನು ಸ್ಟಾರ್ಟ್ ಮಾಡಿದಾಗ ಇಲ್ಲಿ ಈ ಸ್ಕೂಲ್ಸ್ಗಳನ್ನು ಸೆಟಪ್ ಮಾಡಲಿಕ್ಕೆ ಬೇಕಾಗಿರುವಂತಹ ಲ್ಯಾಂಡ್ ಏರಿಯಾನ ನೋಡಿದಾಗ 20 ಎಕರೆ ಲ್ಯಾಂಡ್ ಏರಿಯಾನ ನಾವು ಅಲೋಕೇಟ್ ಮಾಡಬೇಕು ಅನ್ನುವಂಥದ್ದಿತ್ತು. ಆದರೆ ನ್ಯೂ ಗೈಡ್ಲೈನ್ಸ್ನ ಮುಖಾಂತರ 20 ಎಕರ್ಸ್ ಇರೋದನ್ನು ಇವಾಗ 15 ಎಕರ್ಸ್ಗೆ ರೆಡ್ಯೂಸ್ ಮಾಡಿದ್ದಾರೆ. ಇದು ಹೊಸ ಗೈಡ್ಲೈನ್ಸ್ನ ಮುಖಾಂತರ. ಗೌರ್ಮೆಂಟು ಈ ಒಂದು ಮಿಷನನ್ನು ಕಂಟಿನ್ಯೂಷನ್ ಮಾಡ್ತಾ ಇದೆ. ಆದರೆ ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿ ಕೆಲವೊಂದಿಷ್ಟು ಕನ್ಸರ್ನನ್ನು ಇಲ್ಲಿ ವ್ಯಕ್ತಪಡಿಸಿದ್ದಾರೆ. ಪಾರ್ಲಿಮೆಂಟರಿ ಸ್ಟ್ಯಾಂಡಿಂಗ್ ಕಮಿಟಿಯ ಒಂದು ರಿಪೋರ್ಟ್ನ ಪ್ರಕಾರ ಈ 15 ಎಕರ್ ಲ್ಯಾಂಡನ್ನು ಅಕ್ವೈರ್ ಮಾಡ್ಕೊಳ್ಳಿಕ್ಕೆ ಕಾಂಪ್ಲಿಕೇಶನ್ ಆಗುತ್ತೆ ಅನ್ನೋದ್ರ ಬಗ್ಗೆ ರಿಪೋರ್ಟ್ ಹೇಳುತ್ತೆ. ಇಷ್ಟೊಂದು ಲಾರ್ಜ್ ಏರಿಯಾನ ನಾವು ಅಕ್ವೈರ್ ಮಾಡಿದರೆ ಅಲ್ಲಿ ಟ್ರೀಗಳನ್ನು ಕಡಿಬೇಕಾಗುತ್ತೆ. ಸೊ ಎನ್ವಿರಾನ್ಮೆಂಟಲಿ ಸಹ ಹಾರ್ಮ್ ಆಗುತ್ತೆ. ಜೊತೆಗೆ ಟ್ರೈಬಲ್ ಪಾಪ್ಯುಲೇಷನ್ ತುಂಬ ಸ್ಕ್ಯಾಟರ್ಡ್ ಆಗಿರ್ತಕ್ಕಂಥ ಒಂದು ಕಂಡೀಷನ್ ಇರೋದ್ರಿಂದ ಪ್ರೋಗ್ರಾಮ್ ನಡಿನಲ್ಲಿ ಸರಿಸುಮಾರು 740 ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗಳನ್ನು ಸೆಟಪ್ ಮಾಡಲಿಕ್ಕೆ ಪ್ಲ್ಯಾನನ್ನು ಹಾಕ್ಕೊಂಡಿದೆ. ಇದರಿಂದ ಇವಾಗ ಹಿಲ್ಲಿ ಏರಿಯಾಸ್ ಇರ್ಬೋದು ಅಥವಾ ಲೆಫ್ಟ್ ವಿಂಗ್ ಎಕ್ಸ್ಟ್ರೀಮಿಸಮ್ ಏರಿಯಾ ಇರ್ಬೋದು, ನಾರ್ತ್ ಈಸ್ಟರ್ನ್ ಏರಿಯಾಗಳು ಇರ್ಬೋದು, ಇಲ್ಲೆಲ್ಲ ಟ್ರೈಬಲ್ ಪಾಪ್ಯುಲೇಷನ್ಸನ್ನು ನಾವು ಕನ್ಸಿಡರ್ ಮಾಡಿದಾಗ ತುಂಬ ಸ್ಕ್ಯಾಟರ್ಡ್ ಆಗಿರ್ತಕ್ಕಂಥ ಕಂಡೀಷನ್ ಇದೆ. ಸೊ ಈ ನಿಟ್ಟಿನಲ್ಲಿ ಇವಾಗ ಸರ್ಕಾರ ತೆಗೆದುಕೊಂಡಿರುವಂತಹ ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಬೇಕಂತಂದರೆ ಕಾಂಪ್ಲಿಕೇಶನ್ಸ್ಗಳು ಏನಾಗ್ಬೋದು, ಇನ್ ಜನರಲ್ ಆಗಿ ಅವರು ಟ್ರೀಸ್ಗಳನ್ನು ತೆಗೆದು ಹಾಕಬೇಕಾಗುತ್ತೆ ನೋಡಿದ್ವಲ್ಲ. ಇವಾಗ ಮತ್ತೆ ಟ್ರೈಬಲ್ ಏರಿಯಾದಲ್ಲಿರ್ತಕ್ಕಂಥ ಜನರು ಕೆಲವೊಂದಿಷ್ಟು ಏರಿಯಾಗಳನ್ನು ಅಕ್ವೈರ್ ಮಾಡ್ಕೊಂಡಿರ್ತಾರೆ ಅಥವಾ ಅವರು ನೇಚರ್ ಜೊತೆಗೆ ಒಂದು ಒಳ್ಳೆಯ ರಿಲೇಷನ್ಸನ್ನು ಹೊಂದಿರ್ತಾರೆ. ಆ ಏರಿಯಾಗಳನ್ನು ಅಕ್ವೈರ್ ಮಾಡ್ಕೊಳೋದ್ರಲ್ಲಿ ಕಾಂಪ್ಲಿಕೇಶನ್ಸ್ ಆಗ್ಬೋದು, ಅವರ ಒಂದು ರೈಟ್ಸನ್ನು ಡಿಪ್ರೈವ್ ಮಾಡ್ದಂಗೆ ಆಗುತ್ತೆ. ಸೊ ಎಲ್ಲ ಕನ್ಸಿಡ್ರೇಷನನ್ನು ಮಾಡೋದ್ರ ಮುಖಾಂತರ ಸರ್ಕಾರ ಇದನ್ನು ಇಮಿಡಿಯೇಟಾಗಿ ರಿವ್ಯೂ ಮಾಡಬೇಕು. ಇದೊಂದು ಇಂಪ್ರ್ಯಾಕ್ಟಿಕಲ್ ಕ್ರೈಟೇರಿಯಾ ಇದೆ ಅನ್ನೋದ್ರ ಬಗ್ಗೆ ಇಲ್ಲಿ ಎಂಫಸೈಸ್ ಮಾಡಿದ್ದಾರೆ. ಸೊ ಇಷ್ಟೇ ನಮಗೆ ಇಶ್ಯೂ ಗೊತ್ತಿದ್ದರೆ ಸಾಕು. ಇವಾಗ ಸೋಷಿಯಲ್ ಜಸ್ಟಿಸ್ ಮಿನಿಸ್ಟ್ರಿನೂ ಹೇಳೋ ಪ್ರಕಾರ ಇಲ್ಲಿ ಪಾಪ್ಯುಲೇಷನ್ ಕ್ರೈಟೇರಿಯಾ ಏನಿದೆಯಲ್ಲ ಅದು ಇಂಪ್ರ್ಯಾಕ್ಟಿಕಲ್ ಇದೆ. ಇಷ್ಟು ಪಾಪ್ಯುಲೇಷನ್ನ ಕನ್ಸಿಡ್ರೇಷನ್ ಮಾಡೋದ್ರ ಮುಖಾಂತರ ನಾವು ಮಾಡಿದರೆ ಲಾಸ್ ಆಗುತ್ತೆ ಅನ್ನುವಂಥದ್ದು. ಸಾಕಷ್ಟು ಇಂಪ್ಲಿಮೆಂಟೇಷನ್ ಲೆವೆಲಲ್ಲಿ ಕಾಂಪ್ಲಿಕೇಶನ್ ಇದೆ ಅನ್ನೋದ್ರ ಬಗ್ಗೆ ಹೇಳ್ತಾ ಇದೆ. ಇಮಿಡಿಯೇಟ್ಲಿ ರಿವ್ಯೂ ಮಾಡಬೇಕನ್ನೋದು ಈ ಒಂದು ಆರ್ಟಿಕಲ್ನ ಕನ್ಸಿಡ್ರೇಷನ್. ಸೊ ಇಷ್ಟು ಇನ್ಫಾರ್ಮೇಷನ್ನು ನಿಮಗೆ ಗೊತ್ತಿದ್ದರೆ ಸಾಕು. ಏಕಲವ್ಯ ಮಾಡೆಲ್ ರೆಸಿಡೆನ್ಷಿಯಲ್ ಸ್ಕೂಲ್ಸ್ಗೆ ಸಂಬಂಧಪಟ್ಟಂಥ ಬೇಸಿಕ್ ಇನ್ಫಾರ್ಮೇಷನ್ ನಮಗೆ ಎಕ್ಸಾಮಿನೇಷನ್ ಪರ್ಸ್ಪೆಕ್ಟಿವಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಇವತ್ತಿನ ಕ್ವಶನ್ ಆಫ್ ದ ಡೇ ಸೆಕ್ಷನ್ ಅಡಿನಲ್ಲಿ ಪಾಲಿಟಿಗೆ ಸಂಬಂಧಪಟ್ಟಂಥ ಕ್ವಶನನ್ನು ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ.